ಒಂದು ಸಣ್ಣ ಗ್ರಾಮ, ಸಣ್ಣ ತಾಳಪಾಕ ಅಂತ ಒಂದು ಸಣ್ಣ ಹಳ್ಳಿ. ತಾಳಪಾಕ ಅಂದ್ರೆ ಅರ್ಥ ಏನಂದ್ರೆ, ಪಾಕ ಅಂದ್ರೆ ಇದು ಏನು ಗುಡಿಸಲು, ಗುಡಿಸಲು ಪಾಕ ಅಂದ್ರೆ. ತಾಳಪಾಕ ಅಂದ್ರೆ ತಾಟಿ ಚಿಪ್ಪು ಅಂದ್ರೆ ಇದು ಏನು ಏನಂತಾರೆ ಕರಿತೀವಿ, ತಾಳೆಗೆರೆ. ತಾಳೆಗೆರೆ ಆ ತರಹದ ಏನು ಅದು ಹಾಕಿರುವಂತ ಗುಡಿಸಲು. ಆ ಥರ ಗುಡಿಸಲುಗಳಿರೋ ಕಡೆ ಹುಟ್ಟು ಬೆಳೆದವರು ಊಹಿಸ್ಕೊಳ್ಳಿ. ಅಂದ್ರೆ ಅವರು ಹೆಂಗೆ ಇರ್ಬೋದು. ಇವಾಗ ಎಂಥವ್ರು ಏನಿಲ್ಲ ಅಂದ್ರೆ ಒಂದು ಮನೆ ಇರುತ್ತೆ ಅಲ್ಲ, ಅವ್ರು ಆ ಥರದಲ್ಲಿ ಹುಟ್ಟು ಬೆಳೆದವರು. ಅವ್ರಿಗೆ ಆ ಒಂದು ವೆಂಕಟೇಶ್ವರ ಸ್ವಾಮಿಯ ಒಂದು ಅನುಗ್ರಹ ಆಗಿ ಕಲಿಯುಗ ನಮ್ಮ ದಿವ್ಯ ದೇವರವರೇ ತಾನೆ ಈಗ ಕಲಿಯುಗಕ್ಕೆ ಹೌದಲ್ಲ, ಅವರ ಒಂದು ಅನುಗ್ರಹದಿಂದ ಅವರು ಸುಮಾರು 40,000 ಕೀರ್ತನೆಗಳು ಬರೆದರು. ಒಂದಲ್ಲ ಅವರಲ್ಲ, ಅಷ್ಟೊಂದು ಕೀರ್ತನೆಗಳು ಅವರಿಂದ ಹುಡ್ಕೊಂಡು ಬಂದ್ವಿ. ನೀವು ಆ ಸಿನಿಮಾ ನೋಡಿದ್ರೆ, ಅನ್ನಮಾಚಾರ್ಯ ಸಿನಿಮಾ ನಾವು ಸ್ವಲ್ಪ ಕೆಲವು ಮಾತ್ರ ಕೇಳ್ತೀವಿ, ಎಲ್ಲ ಕೇಳೋದು ಅಲ್ಲ. ಒಂದು ವಿಶೇಷವಾದಂಥದ್ದು ಏನಪ್ಪ ಅಂದರೆ, ಅನ್ನಮಾಚಾರ್ಯರದು ಶೃಂಗಾರ. ದೇವರನ್ನವರು ಶೃಂಗಾರದಿಂದ ಕೀರ್ತನೆ ಮಾಡಿದ್ರು. ಒಬ್ಬೊಬ್ಬರು ಅದರ ಕೀರ್ತನೆ ಮಾಡ್ತಾರೆ. ಒಬ್ಬರು ಭಕ್ತಿ ಭಾವನೆಯಿಂದ ದೇವರನ್ನ ಕೀರ್ತನೆ ಮಾಡ್ತಾರೆ. ಅಂದ್ರೆ ಏನಪ್ಪ, ನೀನೇ ನನ್ನ ಕಾಪಾಡಬೇಕಪ್ಪ, ನೀನೇ ಅಲ್ಲ ಅನ್ನುವಂಥ ಆ ಥರ ಒಂದು. ಇನ್ನೊಬ್ರು ಮಗುವಿನ ಥರ ನೋಡಿ ದೇವರನ್ನ ಕೀರ್ತನೆ ಮಾಡ್ತಾರೆ ಅಲ್ವಾ ಅಂತ. ಹೌದಾ? ಇಲ್ಲಿ ಅನ್ನಮಾಚಾರ್ಯರು ಎಷ್ಟು ದೇವರ ಹತ್ರ ಅಂದ್ರೆ, ನಮ್ಗೆ ಯಾರು ತುಂಬಾ ಹತ್ರ ಅಂದ್ರೆ, ಯಾರ ಕೈಲಾದ್ರೆ ನಾವು ಹೆಂಡತಿ ಜೊತೆ ಇದು ಮಾಡ್ತಾರೆ ಅಂತ ಕೇಳಬೇಕು ಅಂದ್ರೆ, ನೀವು ಎಷ್ಟು ಸಾನ್ನಿಧ್ಯ ಇದ್ರೆ ಕೇಳ್ತಾರೆ. ಯಾರಾದ್ರೂ ಅವ್ರು ಕೇಳ್ತಾರೆ, ನಿಮ್ಮನ್ನ ಯಾರಾದ್ರೂ ಏನೋ ನಿಮ್ಮ ಹೆಂಡತಿ ಜೊತೆ ಬಾಂಬಿಟ್ಟು ಹೋಗ ಹೌದಾ ಅಂತದ್ದು. ವೆಂಕಟರಮಣ ಸ್ವಾಮಿ ಏನಪ್ಪ ಲಕ್ಷ್ಮೀ ಜೊತೆ ಮಾಡ್ಕೊಂಡು ಏನು ಮಾಡ್ತಾರೆ ಅಂತ ಕೇಳ್ತಾರೆ ಯಾರು ಅನ್ನುವಂತಾರೆ. ಅಂದ್ರೆ ಎಷ್ಟು ಹತ್ರ ಇರಬೇಕು ಬಿಡಿ ಅನ್ನಮಾಚಾರ್ಯ, ಎಷ್ಟು ಸಾನ್ನಿಧ್ಯ ಪಡೆದಿರ್ಬೇಕು, ಆ ದೇವರ ಹತ್ರವಾಗಿರಬೇಕು. ಅವರು ಸ್ತುತಿಸಿದಂತಹ ಒಂದು ಕೀರ್ತನೆಯನ್ನು ಕೇಳಿದ್ರೆ ನಾವು ಅಷ್ಟೇ ಹತ್ರ ಆಗ್ತೀವಿ ದೇವರಿಗೆ. ಅದು ಗೊತ್ತು. ಒಂದು ಏನಪ್ಪಾ ಅಂದ್ರೆ, ಶ್ರವಣ ಈ ತರ ಎಲ್ಲ ಅಂದ್ರೆ ಕೇಳಿದ್ರೇನೆ, ಅಂತ ಸಂಗೀತ ಕೇಳಿದ್ರೇನೆ ಪುಣ್ಯ. ಹಾಡಿದ್ರೆ ಕೇಳಿದ್ರೇನೆ ಪುಣ್ಯ ಅಂತ, ಅದನ್ನ ಹಾಡಿದ್ರೆ ಏನೋ ಪುಣ್ಯ ಅಲ್ವಾ? ಹಾಡೋದಲ್ಲ, ಅದಕ್ಕೆ ನಾವು ಕುಣಿದ್ರೆ ಅಲ್ವಾ? ಪುರಂದರದಾಸರು ಹೇಳ್ತಾರೆ, ಮಲಗಿ ಪರಮಾದರನ್ನು ಪಾಡಲು ಕುಳಿತು ಕೇಳುವ. ಮಲ್ಕೊಂಡು ಹಾಡು ಹೇಳಿದ್ರೆ ದೇವ್ರು ಏನ್ ಮಾಡ್ತಾನೆ? ಕೂತ್ಕೊಂಡು ಕೇಳ್ತಾನಂತೆ. ನೀನು ಮಲ್ಕೊಂಡು ಹಾಡದಂತೆ. ಕುಳಿತು ಪಾಡಲು ನಿಲ್ಲುವ ಅಂತ. ನೀನು ಕೂತ್ಕೊಂಡು ಹಾಡಿದ್ರೆ ದೇವರು ನಿಂತ್ಕೊಂಡು ಕೇಳ್ತಾನಂತೆ. ನಿಂತರೆ ನಲಿಯುವ ಅಂತ. ನೀವು ನಿಂತ್ಕೊಂಡು ಹಾಡಿದ್ರೆ ದೇವರು ಕುಣಿತ ಕೇಳ್ತಾನಂತೆ. ಅದೇ ನೀವು ಕುಣಿತ ಹಾಡಿದ್ರೆ ಏನಾಗ್ತಾನೆ ಅಂದ್ರೆ, ಈಗ ನಿಮ್ಗೆ ದೂರ ಇರೋಕ್ಕಾಗಲ್ಲಂತೆ, ನಿಮ್ಮಲ್ಲಿ ಒಂದಾಗ್ಬಿಡ್ತಾನಂತೆ. ನಮ್ಮ ಒಂದು ಇದೆಲ್ಲ ಸಾಧನೆ ಏನಪ್ಪಾ ಅಂದ್ರೆ, ಭಗವಂತನಲ್ಲಿ ಲೀನವಾಗೋದಕ್ಕೆ ಇರೋದಿಲ್ಲ. ಹೌದಂತೀರ ಅಲ್ಲ? ಆ ಪರಮಾತ್ಮನಲ್ಲಿ ಲೀನವಾಗೋದಕ್ಕೆ ಇದೆಲ್ಲ ಇದೆ. ಇವತ್ತಿನ ದಿವಸ ಆ ಪರಮಾತ್ಮದಲ್ಲಿ ಲೀನವಾಗುವಂತಹ ಒಂದು ಅದ್ಭುತವಾದಂತಹ ಸ್ತುತಿಯನ್ನ ಅನ್ನಮಾಚಾರ್ಯ ಬರೆದಿರುವಂಥದ್ದು. ದಿನವೂ ಭಾಗ್ಯವು ವಿಷ್ಣು ಕಥಾ ಅಂತ ಕೇಳಿದ್ರಲ್ಲ. ಇವಾಗ ವಿಷ್ಣು ಕಥೆ ಕೇಳಿದ್ರೆ ಎಷ್ಟು ಭಾಗ್ಯ ಮಾಡಿರಬೇಕು ಹೌದಾ? ವಿಷ್ಣು ಕಥೆ ಅನ್ನಮಾಚಾರ್ಯ ಹೇಳಿದ್ರೆ ಆ ಹಾಡನ್ನ ಒಬ್ಬರು ಒಳ್ಳೆ ಸಂಗೀತ ವಿದ್ವಾಂಸರು
Thank you.
गुरु विष्णु गुरुदेव महेश्वरः गुरु साक्षात् परब्रह्म तस्मै श्री गुरुवे नमः। अखंडल मंडलाकारं व्याप्तं येन चराचरं तत्त्वं दर्शितं येन तस्मै श्री गुरुवे नमः। ब्रह्मानन्दं परमसुखदं केवलं ज्ञानमूर्तिं द्वन्द्वातीतं गगनसदृशं तत्त्वमस्यादिलक्ष्यम् एकं नित्यं निर्मलमचलं सर्वदी साक्षिभूतं भावातीतं त्रिगुणरहितं सद्गुरुं तं नमामि। ओम असतो मा सद्गमय समतो मा ज्योतिर्गमय मृत्योमा अमृतंगमय सहना भवतु सहना भुनक्तु सहवीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। ಆತ್ಮೀಯ ಭಕ್ತ ಮಹಾಶಯರೇ, ಈ ದಿನ ನಮ್ಗೆಲ್ರಿಗೂ ಸಹ ಸುದಿನ. ಏನು ಸಾಯಿ ಸರ್ವೋದಯ ಯೋಗ ಫೌಂಡೇಶನ್ ವತಿಯಿಂದ ಹನುಮಾಚಾರ್ಯರ 616ನೇ ಏನು ಜನ್ಮ ದಿನೋತ್ಸವವನ್ನು ಈ ಸಾಯಿ ಸರ್ವೋದಯ ಯೋಗ ಫೌಂಡೇಶನ್ ನ ಯೋಗ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಈ ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ SSY ನ ಪ್ರಾಚಾರ್ಯರಾದಂತ ಮಹಾನ್ ಗುರುಗಳಾದಂತ ರವಿಜಿ ಅವರು ಆಗಮಿಸಿ ಉಪಸ್ಥಿತರಿದ್ದಾರೆ. ಪ್ರಥಮವಾಗಿ ಅವರಿಗೆ ವಂದಿಸುತ್ತಾ, ಆತ್ಮೀಯರು ಮಾರ್ಗದರ್ಶಕರು ಆದಂತ ನಾರಾಯಣ ರೆಡ್ಡಿ ಸ್ವಾಮಿಗಳು ಸಹ ಆಗಮಿಸಿ ಉಪಸ್ಥಿತರಿದ್ದಾರೆ. ಅವರು ಚತುರ್ಯುಗಗಳಲ್ಲಿ ಕೃತಿಯುಗದಲ್ಲಿ ಸತ್ಯವನ್ನೇ ನುಡಿದು ಮುಕ್ತಿನ ಸಂಪಾದನೆ ಮಾಡಿಕೊಳ್ಳುವಂತ ಒಂದು ಸ್ಥಿತಿ ಕೃತಿಯುಗದಲ್ಲಿತ್ತು. ತ್ರೇತಾಯುಗದಲ್ಲಿ ಯಜ್ಞಯಾಗಾದಿಗಳಿಂದ ಆ ಭಗವಂತನು ಆವಿರ್ಭವಿಸುವ ಅಂತ ಸ್ಥಿತಿ ನಿರ್ಮಾಣ ಮಾಡಿ ಮುಕ್ತಿ ಮೋಕ್ಷ ಪಡೆಯುವಂತ ಒಂದು ಸ್ಥಿತಿ ಆಗಿನ ಕಾಲಘಟ್ಟದಲ್ಲಿತ್ತು. ದ್ವಾಪರ ಯುಗದಲ್ಲಿ ದಾನದಿಂದನೇ ಧನ್ಯನಾಗುವಂತ ಒಂದು ವಾತಾವರಣ ಆಗಿನ ಕಾಲದಲ್ಲಿತ್ತು. ಆದ್ರೆ ಈ ಕಲಿಯುಗದಲ್ಲಿ ನಾವೇನಾದ್ರೂ ಸಹ ಏನು ಸತ್ಯ ನುಡಿದು ಸತ್ಯಂವದ ಧರ್ಮಂಚರ, ಸತ್ಯವನ್ನು ನುಡಿದು ಧರ್ಮವನ್ನು ಪರಿಪಾಲನೆ ಮಾಡಿದ್ರೆ ಜೀವನ ಪಾವನ ಆಗುತ್ತೆ ಅಂತ ಹೇಳುತ್ತೆ. ಆದ್ರೆ ಸತ್ಯವನ್ನು ನುಡಿದು ಧರ್ಮವನ್ನು ಪರಿಪಾಲನೆ ಮಾಡೋದಕ್ಕೆ ನಮ್ಮಿಂದ ಆಗುತ್ತಾ ಅಂದ್ರೆ ಆಗೋದಿಲ್ಲ. ಯಾಕಂದ್ರೆ ಕಾಲ ಕಲುಷಿತವಾಗಿದೆ. ಆ ಕಾಲಾಯ ತಸ್ಮೈ ನಮಃ ಅಂತ ಹೇಳ್ತೈತೆ. ಇವಾಗ ಸತ್ಯವನ್ನು ನುಡಿಯೋದಿಲ್ಲ, ಧರ್ಮದ ಚೌಕಟ್ಟಿನಲ್ಲಿ ಯಾರು ನಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಅಂತ ಕಾಲಘಟ್ಟದಲ್ಲಿ ಈ ಕಲಿಯುಗದಲ್ಲಿ ಸುಲಭವಾದಂತ
ನಾ ಭಗವಂತನ ಒಂದು ಕೃಪೆಗೆ ಪಾತ್ರರಾಗೋದಕ್ಕೆ ಒಂದು ಅವಕಾಶ ಯಾವುದಂದ್ರೆ ನಾಮ ಸಂಕೀರ್ತನೆ. ನಾಮ ಸಂಕೀರ್ತನೆ. ನೀನ್ಯಾಕೋ ನೀನು ಹಂಗ್ಯಾಕೋ, ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು, ಬೇರೆ ಇನ್ನೇನು ಬೇಕಾಗಿಲ್ಲ ಅಂತ ಹೇಳ್ತೈತೆ. ಆ ಭಗವಂತನನ್ನ ಪರಿಪೂರ್ಣವಾಗಿ ನಾವು ಸಂಕೀರ್ತನೆ ಮಾಡ್ತಾ 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 ಅವನಲ್ಲಿ ತನ್ಮಯವಾಗುವಂತ ಒಂದು ಸ್ಥಿತಿನ ನಿರ್ಮಾಣ ಮಾಡ್ಕೊಳ್ಳೋದಕ್ಕ ಈ ಕಲಿಯುಗದಲ್ಲಿ ಅದು ಸುಲಭವಾದಂತ ಮಾರ್ಗ. ಆ ಮಾರ್ಗವನ್ನು ಏನು ಪರಮ ಪೂಜ್ಯರಾದಂತ ವಿಜಯಶಂಕರ್ ಸ್ವಾಮೀಜಿ ಅವರು ಸಹ ಈ ಒಂದು ಸಂಕಲ್ಪ ಮಾಡಿ ಏನು ಎಲ್ಲಾ ಮಠ ಮಂದಿರಗಳಲ್ಲಿ ಗುಡಿ ಗೋಪುರಗಳಲ್ಲಿ ಆ ಭಗವಂತನ ಏನು ನಾಮ ಸಂಕೀರ್ತನೆ ನಡೀಲಿ, ಎಲ್ಲರೂ ಸಹ ಭಾವಾತೀತರಾಗಿ ಆ ಭಗವಂತನಲ್ಲಿ ಪರವಶರಾಗಿ ಮುಕ್ತಿಗೆ ಮಾರ್ಗವನ್ನು ತೋರಿಸ್ಕೊಟ್ಟು ಅವರ ಸಂಕಲ್ಪ ಈಡೇರಲಿ. ನಾವೆಲ್ಲರೂ ಸಹ ಇಂಥ ಒಂದು ವಿಶೇಷವಾದಂತ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸಹ ಪಾಲ್ಗೊಳ್ತಾ ಎಲ್ಲೋ ಪರ್ಸೆಂಟೇಜ್ ಏನು ಸಂಸ್ಕಾರವಂತರಾಗಿ ಸದಾಚಾರಿಗಳಾಗಿ ಸದ್ಗುಣವಂತರಾಗಿ ನಮ್ಮ ಜೀವನನ ನಾವೆಲ್ಲರೂ ಸಹ ಪಾವನಗೊಳಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡೋಣ ಅಂತ ಹೇಳ್ತಾ ನನ್ನನ್ನು ಕರೆದು ಈ ಎರಡು ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಟ್ಟಂತ ಈ ದಿವ್ಯವಾದ ವೇದಿಕೆಗೆ ವಂದಿಸುತ್ತಾ ನೆರೆದಿರ್ತಕ್ಕಂಥ ಭಕ್ತಾದಿಗಳಿಗೆಲ್ಲ ಯಾರ ಹೆಸರು ಹೇಳಿದಾರ ಸರ್ವರಿಗೂ ವಂದಿಸುತ್ತಾ ಇಲ್ಲೇ ಏನೋ ಹೊರಗಡೆ ನನಗೆ ಅವಕಾಶ ಕೊಟ್ಟಿದ್ದು ನಾಲ್ಕು ಮಾತು ಹೇಳ್ತೀನಿ. ನಾವು ಹುಟ್ಟಿದ್ದೀವಿ, ಬೆಳೆದಿದ್ದೀವಿ, ತಿಂತೀವಿ, ಸ್ವಲ್ಪ ಹೋಗ್ತೀವಿ, ಎಲ್ರಿಗೂ ಗೊತ್ತಿರೋ ಸಮಾಚಾರ ಇದು. ಆದರೆ ನಾವಿಲ್ಲಿ ಬಂದಿದ್ದಕ್ಕೆ ಏನಾದರೂ ಒಂದು ಸಂಪಾದನೆ ಮಾಡ್ಕೊಂಡು ಹೋಗ್ತೀವಿ. ಸಂಪಾದನೆ ಮಾಡಿಕೊಳ್ತಕ್ಕಂಥ ವಸ್ತುವು ಈ ಸತ್ಸಂಗದಲ್ಲಿ ಮಾತ್ರ ಸಿಗುತ್ತೆ, ಬೇರೆ ಏನೂ ಸಿಗೋದಿಲ್ಲ. ಇದು ಈಗ ಇಲ್ಲಿ ಕುಂತ್ಕೊಂಡು ನಾವು ಹಾಡಿದ್ದಾಗಲಿ ಅಥವಾ ಕೇಳಿದ್ದಾಗಲಿ ಇದು ತಪ್ಪದೇ ನಮ್ಮ ಹಿಂದೆ ಬಂದೇ ಬರುತ್ತೆ. ನಾವು ಯಾವುದೇ ಹೇಳಿದ್ರು ನಮ್ಮನ್ನು ಕಾಯುತ್ತೆ. ಇದನ್ನು ನಾವು ಹಂಚ್ಕೊಳ್ಬೇಕು. ಮುಖ್ಯವಾಗಿ ಇದರಲ್ಲಿ ನಮಗೆ ಪ್ರೀತಿ ಇರಬೇಕು. ಪ್ರೀತಿಯಿಂದ ಈ ಸಂಘದಲ್ಲಿ ಬೆರೆತು ಸಾಧ್ಯವಾದಷ್ಟು ಅಥವಾ ಹೇಳಿ ಕೇಳಿ ಎರಡೂ ಒಂದೇ ಇಲ್ಲಿ ಹೇಳಿದ್ದೆಷ್ಟು ಅದನ್ನು ಶ್ರದ್ಧೆಯಿಂದ ಕೇಳಿದ್ದು ಅಷ್ಟೇ ಫಲ ಇರುತ್ತೆ. ಅದಕ್ಕಾಗಿ ನಾವು ಸತ್ಸಂಗದಲ್ಲಿ ಬೆರೆತು ಸತ್ಸಂಗದಲ್ಲಿ ಹಾಡಿ ಅಥವಾ ಕೇಳಿ ಇಲ್ಲಿಂದ ಸಂಪಾದನೆ ಮಾಡ್ಕೊಂಡು ಹೋಗ್ಬೇಕಂತ ಹೇಳ್ತಾ ಮುಂದೆ ಸಮಯ ಇಲ್ಲ.
ಮತ್ತೆ
ಭಕ್ತ ಮಹಾಶಯರೇ, ಸಾಯಿ ಸರ್ವೋದಯ ಯೋಗ ಫೌಂಡೇಶನ್ ವತಿಯಿಂದ ಈ ದಿನ ವಿಶೇಷವಾಗಿ ಅನ್ನಮಾಚಾರ್ಯರ 616ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಸಾಯಿ ಸರ್ವೋದಯ ಯೋಗ ಫೌಂಡೇಶನ್ನ ಯೋಗ ಮಂದಿರದಲ್ಲಿ ಶ್ರೀ 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 ವಿಜಯಶಂಕರ್ ಗುರೂಜಿಯವರ ಕೃಪಾಶೀರ್ವಾದದಿಂದ ಸಂಸ್ಥಾಪಕರಾದಂಥ ಶ್ಯಾಮ್ಜಿ ಮತ್ತು SSYನ ಪ್ರಾಚಾರ್ಯರಾದಂಥ ಶಿವಶಂಕರ್ಜಿ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ SSYನ ಪರಮಪೂಜ್ಯರಾದಂಥ ರವಿಜಿ ಅವರ ದಿವ್ಯ ಸಾನ್ನಿಧ್ಯದೊಂದಿಗೆ ಕಾರ್ಯಕ್ರಮ ವಿಶೇಷವಾಗಿ ಯಶಸ್ವಿಯಾಗಿ ನಡೆದು, ಈ ಕಾರ್ಯಕ್ರಮದಲ್ಲಿ ಎಲ್ಲ ಸಾಧು ಸದ್ಭಕ್ತರು ಭಕ್ತ ಮಹಾಶಯರು ಭಕ್ತಿಪೂರ್ವಕವಾಗಿ ಪಾಲ್ಗೊಂಡು ಈ ಅನ್ನಮಾಚಾರ್ಯರ 616ನೇ ಏನು ಜಯಂತ್ಯೋತ್ಸವವನ್ನು ಪ್ರಥಮವಾಗಿ ಸಾಯಿ ಸರ್ವೋದಯ ಯೋಗ ಫೌಂಡೇಶನ್ನಲ್ಲಿ ಆಚರಿಸಿದ್ದು, ಇದು ಮುಂದೆ ನಿರಂತರವಾಗಿ ನಡ್ಕೊಂಡು ಹೋಗಲಿ. ಎಲ್ಲರೂ ಸಹ ಏನು ಅನ್ನಮಾಚಾರ್ಯರ ಕೀರ್ತನೆಗಳಿಂದ ಪ್ರಭಾವಿತರಾಗಿ ತಮ್ಮಲ್ಲಿ ತಾವು ಪರಿವರ್ತನೆಯನ್ನು ತಂದುಕೊಂಡು ಎಲ್ಲರೂ ಪರಿಶುದ್ಧರಾಗಿ ಪ್ರಾಮಾಣಿಕರಾಗಿ ಪ್ರವರ್ತಿಸಿ ಆ ಪರಮ ದಯಾಮಯನಾದಂಥ ಶ್ರೀಮನ್ನಾರಾಯಣನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಲಿ ಅಂತ ವಿನಂತಿಸುತ್ತೇನೆ. ಜೈ ಗುರುದೇವ್. ಮನುಷ್ಯನಿಗೆ ಭಕ್ತಿ ಒಂದೇ ಮುಕ್ತಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ. ಭಕ್ತಿ ಮತ್ತು ಭಾವ ಎರಡು ಮಿಳಿದಾದರೆ ಅದೊಂದು ರಸದೌತಣ. ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ನಮ್ಮ ಸಾಯಿ ಸರ್ವೋದಯ ಫೌಂಡೇಶನ್ ವತಿಯಿಂದ ನಮ್ಮ ಶ್ಯಾಮ್ಜಿಯವರು ಮತ್ತು ಈ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಮ್ಮ ಪರಮ ಪೂಜ್ಯರು ಆಗಿರ್ತಕ್ಕಂಥ ರಾಮಣ್ಣ ಸ್ವಾಮಿಗಳು ಮತ್ತು ನಮ್ಮ ರವಿಜಿಯವರು ಕೂಡ ಅವರ ಒಂದು ಕೃಪಾಶೀರ್ವಾದದಿಂದ ತುಂಬ ಅದ್ಭುತವಾಗಿ ನಡೆದಿದೆ. ಇಂಥ ಒಂದು ಕಾರ್ಯಕ್ರಮಗಳು ಸದಾಕಾಲ ನಡೀತಾ ಇರಲಿ. ಎಲ್ಲರ ಒಂದು ಭಗವಂತನ ಒಂದು ಕೃಪಾ ಕಟಾಕ್ಷಕ್ಕೆ ಎಲ್ಲರೂ ಪ್ರೇರಣೆ ಆಗಲಿ ಅಂತ ಹೇಳ್ತಾ, ನಮ್ಮ ಒಂದು ದೇಶದ ಒಂದು ಸನಾತನ ಧರ್ಮ ಏನಿದೆ ಆ ಧರ್ಮವನ್ನು, ಆ ಚೌಕಟ್ಟನ್ನು ಬೆಳೆಸ್ತಕ್ಕಂಥ ಒಂದು ಶಕ್ತಿಯನ್ನು ಎಲ್ಲರಲ್ಲಿ ಕೊಡಲಿ ಅಂತ ಹೇಳಿ ನಾನು ಈ ಸುಸಂದರ್ಭದಲ್ಲಿ ನಾನು ಎಲ್ಲ ಒಂದು ನನ್ನ ಭಕ್ತ ಬಾಂಧವರಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಜೈ ಗುರುದೇವ್. ಜೈ ಗುರುದೇವ್. ಇವತ್ತು 23 ಬುದ್ಧ ಪೌರ್ಣಿಮೆ ದಿನ, ವಿಶೇಷ ದಿನ. ಇವತ್ತು ನಮ್ಮ ಅನ್ನಮಾಚಾರ್ಯರ 616ನೇ ಜಯಂತ್ಯೋತ್ಸವವನ್ನು ಪ್ರಥಮ ಬಾರಿಗೆ ನಮ್ಮ ಸಾಯಿ ಸರ್ವೋದಯ ಯೋಗ ಸಂಸ್ಥೆಯ ವತಿಯಿಂದ ಆಯೋಜಿಸಲಾಗಿತ್ತು. ಬಹಳಷ್ಟು ಯಶಸ್ವಿಯಾಗಿ ಭಕ್ತಿಪೂರ್ವಕವಾಗಿ ಇಲ್ಲಿ ತುಂಬ ಚೆನ್ನಾಗಿ ಅನ್ನಮಯ ಕೀರ್ತನೆಗಳು ಹಾಡಿದ್ರು. ಕೈವಾರ್ತಾತ್ಮ ಭಜನೆಯನ್ನು ಶ್ರೀಮಾನ್ ನಾರಾಯಣ ರೆಡ್ಡಿ ಅವರ ನೇತೃತ್ವದಲ್ಲಿ ನಡೀತು. ತುಂಬ ಚೆನ್ನಾಗಿ ಸುಮಾರು 10 ಗಂಟೆಗೆ ಪ್ರಾರಂಭವಾಗಿದ್ದು ಭಜನೆ 2 ಗಂಟೆವರೆಗೂ ನಿರಂತರವಾಗಿ ಇಲ್ಲಿ ದೇವರ ನಾಮ ಸಂಕೀರ್ತನೆಗಳು, ಕೈವಾರ್ತಾತ್ಮ ಭಜನೆಗಳು ಮತ್ತು ಅನ್ನಮಯ ಕೀರ್ತನೆಗಳು ತುಂಬ ಚೆನ್ನಾಗಿ ಮೂಡಿಬಂತು. ಎಲ್ಲರೂ ಇಲ್ಲಿಂದ ಎದ್ದೋಕ್ಕೆ ಮನಸ್ಸು ಬಂದಿಲ್ಲ, ಆ ಥರ ಒಂದು ಭಕ್ತಿ ಪರಮಾರ್ಶೆ ಇಲ್ಲಿ ಮೆರೀತು. ಅದೆಲ್ಲರೂ ಭಕ್ತರ ಕೃಪೆಯಿಂದ ಇಲ್ಲಿ ನಡೀತು. ನಮ್ಮ ವಾದಕರು ಅಷ್ಟೇ, ಕಲಾವಿದರು, ಸಂಗೀತ ಕಲಾವಿದರು ತುಂಬ ಚೆನ್ನಾಗಿ ನುಡಿಸಿದ್ರು ಅನ್ನಮಯ ಕೀರ್ತನೆಗೆ. ಅವ್ರಿಗೂ ಧನ್ಯವಾದಗಳು. ನಮ್ಮ ಬಂದಿರೋಂಥ ಭಕ್ತರಿಗೆ ತುಂಬ ಧನ್ಯವಾದಗಳು. ಈ ಕಾರ್ಯಕ್ರಮ ಉದ್ದೇಶ ಎಲ್ಲ ದೇವಸ್ಥಾನಗಳಲ್ಲೂ ಪ್ರತಿನಿತ್ಯ ದೇವರ ನಾಮಸ್ಮರಣೆ ಭಜನಾ ಕಾರ್ಯಕ್ರಮ ನಡೀಬೇಕು ಅಂತ ನಮ್ಮ ವಿಜಯಶಂಕರ್ ಸ್ವಾಮೀಜಿಯವರು ಪೀಠಾಧಿಪತಿಗಳು, ತಿರುಪತಿ ಅನ್ನಮಾಚಾರ್ಯರ ಪೀಠಾಧಿಪತಿಗಳು ಅವ್ರು ಬಂದು ಇಲ್ಲಿದ್ದರು ನಮ್ಮ ಧ್ಯಾನ ಕೇಂದ್ರದಲ್ಲಿ ಒಂದು ದಿವಸ. ಅವ್ರ ಸಂಕಲ್ಪದಂತೆ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ದೇವಾಲಯಗಳಲ್ಲೂ ಪ್ರತಿನಿತ್ಯ ದೇವರ ನಾಮಸ್ಮರಣೆ ಮಾಡ್ತಾ ತಾವು ಭಕ್ತಿಯಿಂದ ಮುಕ್ತಿ ಪಡಿಬೇಕು ಅಂತ ಹೇಳಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮ ತುಂಬ ಯಶಸ್ಸಾಯಿತು. ಬಹಳ ಸಂತೋಷ ಆಗಿದೆ. ನಮ್ಮ ರಾಮಣ್ಣ ಸ್ವಾಮಿಗಳ ಆಶೀರ್ವಾದದಿಂದ ಅವರ ದಿವ್ಯ ಸನ್ನಿಧಾನದಲ್ಲಿ ಮತ್ತೆ ನಮ್ಮ ರವಿಜಿ ಅವರು ಆಗಮಿಸಿದರು. ನಮ್ಮ ಸುಗಮ್ಯ ಒಳ್ಳೆ ಅನ್ನಮಯ ಕೀರ್ತನೆಗೆ ಭರತನಾಟ್ಯನೂ ಮಾಡಿದ್ರು. ತುಂಬ ಚೆನ್ನಾಗಿತ್ತು. ಈ ಕಾರ್ಯಕ್ರಮ ತುಂಬ ಯಶಸ್ಸಾಗಿ ಮೂಡಿಬಂತು. ಈ ಕಾರ್ಯಕ್ರಮ ನಡೆಸ್ಕೊಟ್ಟ ಎಲ್ರಿಗೂ, ಈ ಕಾರ್ಯಕ್ರಮದ ಭಾಗವಹಿಸಿದ ಎಲ್ಲ ಭಕ್ತರಿಗೂ, ಕಲಾವಿದರಿಗೂ, ಹಾಡುಗಾರರಿಗೂ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮ ಪ್ರತಿನಿತ್ಯ ನಡೀಲಿ. ಎಲ್ಲರೂ ಭಕ್ತಿ ಮಾರ್ಗದಿಂದ ಮುಕ್ತಿ ಪಡೆಯೋಕ್ಕೆ ಒಂದು ಮಾರ್ಗ ಆಗಲಿ. ಎಲ್ಲರೂ ಈ ಫೌಂಡೇಶನ್ ಈ ಥರ
ಈ ಥರ ಬುನಾದಿ ಹಾಕ್ಕೊಟ್ಟು ಎಲ್ಲರೂ ಒಂದು ಸನ್ಮಾರ್ಗದಲ್ಲಿ ನಡ್ಕೊಂಡು ಹೋಗ್ರಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಯಶಸ್ಸಿಗೆ ಎಲ್ಲ ಕಾರಣಕರ್ತರು ಎಲ್ರಿಗೂ ಧನ್ಯವಾದ ಹೇಳ್ತಾ, ಮುಖ್ಯವಾಗಿ ನಮ್ಮ ಗೌರವಾಧ್ಯಕ್ಷರು ರಾಮಣ್ಣ ಸ್ವಾಮಿಗಳಿಗೆ, ನಮ್ಮ ಶಿವಶಂಕರ್ಜಿ ಆಚಾರ್ಯರು ಶಿವಶಂಕರಜಿಗೆ ಮತ್ತು ರವಿಜಿಗೆ, ಎಲ್ಲ ನಮ್ಮ ಮಾಧ್ಯಮ ಮಿತ್ರರು, ಬೆಳ್ಳೂರು ಬಾಬೂಜಿ ಅವರಿಗೆ ಧನ್ಯವಾದ ಹೇಳ್ತಾ, ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನನಗೆ ತುಂಬ ಸಂತೋಷಗೊಂಡಿದ್ದೀನಿ. ನಿರಂತರವಾಗಿ ನಡೀಲಿ ಅಂತ ಹೇಳ್ತಾ ವಂದನೆಗಳು. ಜೈ ಗುರು.